ಅಖಿಲ, ನನ್ನ ಜೀವನದಲ್ಲಿ ವೈದೇಹಿ ಸ್ಥಾನ ತುಂಬಾ ಮುಖ್ಯವಾದದ್ದು, ಪವಿತ್ರವಾದದ್ದು. ಆ ಸ್ಥಾನನ ತುಂಬೋದಕ್ಕೆ ಯಾರಿಂದನೂ ಆಗಲ್ಲ ಅಂತ ಅದನ್ನ ಆಸೆ ಪಡ್ತಿರೋರಿಗೆ ಗೊತ್ತಾಗ್ಬೇಕು. ನಾನೀ ಕೋರ್ಟ್ಗೆ ಬರೋದು ಇದೇ ಕೊನೆ ಸಲ ಆಗಿರ್ಬೇಕು. ಜೀವನದಲ್ಲಿ ನಮಗ್ ತುಂಬಾ ಬೇಕಾಗಿರೋರ್ ಸ್ಥಾನನ ಯಾರಿಂದನೂ ತುಂಬಿಸೋಕ್ಕಾಗಲ್ಲ ದೇವಾಂಶ್. ಆದ್ರೆ ಅವ್ರ ಆಬ್ಸೆನ್ಸ್ ಅನ್ನ ಮರ್ಸೋ ವ್ಯಕ್ತಿಗಳು ನಮಗ್ ಸಿಗ್ತಾರೆ. ಅದು ಈ ಕೊಲೆಗಾತಿ ವೈಶಾಲಿ ಮಾತ್ರ ಆಗೋಕ್ ಬಿಡಲ್ಲ. ಇವಳು ವೈದೇಹಿ ಸ್ಥಾನದ ಬಗ್ಗೆ ಆಸೆ ಪಡೋದಾಗಿರ್ಲಿ, ಇವತ್ತೇ ಲಾಸ್ಟ್ ಟೈಮ್ ಅನ್ಕೋ. ಇನ್ ಯಾವತ್ತೂ ನಿನ್ನ ನೋಡ್ದಿರೋ ಹಾಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ನಿಲ್ಸಿ. ನನ್ ಬಗ್ಗೆ ಏನ್ ಗೊತ್ತಿದೆ ನಿನ್ಗೆ? ಕೊಲೆಗಾತಿ ಮೋಸ ಮಾಡಿದೀನಿ ಅಂತ ಇಲ್ಲೇ ತೀರ್ಪು ಕೊಡ್ತಾ ಇದೆಯಲ್ಲ. ಅಷ್ಟಕ್ಕೂ ಈ ರೂಪನೇ ನಂದಲ್ಲ. ಈ ರೂಪದಲ್ಲಿರೋ ಯಾರು ತಪ್ಪು ಮಾಡಿದ್ರೆ ನನಗ್ ಶಿಕ್ಷೆ ಕೊಡ್ಸ್ಬೇಕು ಅಂತ ನೋಡ್ತಿದ್ದೀರಾ? ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ವೈದೇಹಿ ಸತ್ ಹೋಗಿದ್ದಾಳೆ, ಬದುಕಿಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ವೈದೇಹಿ ಬದುಕೆ ಇದ್ದಾಳೆ, ನಿಮ್ ಎದುರುಗಡೆನೆ ಇದ್ದಾಳೆ. ನಮ್ಮಿಬ್ರನ್ನ ದೂರ ಮಾಡಕ್ಕೆ ಆ ದೇವ್ರಿಂದಾನೇ ಆಗ್ಲಿಲ್ಲ. ನಿಮ್ಮಿಂದ ಹೇಗಾಗತ್ತೆ? ಆಗತ್ತೋ ಇಲ್ವೋ ಅಂತ ಸ್ವಲ್ಪ ಹೊತ್ತಲ್ಲಿ ಕೋರ್ಟ್ ಏಯ್, ಏನ್ ಹೊಸ ನಾಟಕ ಮಾಡ್ತಿದ್ಯಾ? ಆಂಟಿ ಹತ್ರ ಸಪ್ರೇಟ್ ಆಗಿ ಮಾತಾಡಿ ಒಪ್ಪಿಸ್ಬೇಕು ಅಂತನಾ? ಇಲ್ಲಿ ಯಾರು ನಿನ್ನ ವೈದೇಹಿ ಅಂತ ನಂಬಲ್ಲ. ಒಂದ್ಸಲ ಮಾತಾಡ್ಲಿ ಬಿಡಿ, ತಪ್ಪೇನಿದೆ? ಯಾಕೆ ಇನ್ಸ್ಪೆಕ್ಟರ್? ಅವಳು ನಿನ್ನೆಯಿಂದ ಅವ್ರ ಜೊತೆಲಿ ಒಂದ್ಸಲ ಮಾತಾಡ್ಬೇಕು ಅಂತಿದ್ದಾಳಲ್ಲ. ಒಂದ್ಸಲ ಅವಕಾಶ ಕೊಟ್ರೆ ಏನಾಗ್ಬಿಡತ್ತೆ ಹೇಳಿ? ಏನ್ ಬೇಕಾಗಿಲ್ಲ ಇನ್ಸ್ಪೆಕ್ಟರ್. ಏನೇ ಮಾತಾಡೋದಿದ್ರು ಕೋರ್ಟ್ ಒಳಗ್ ಮಾತಾಡ್ಬೋದು. ಆರೋಪಿಗೆ ಸಪ್ರೇಟ್ ಆಗಿ ಮಾತಾಡಕ್ಕೆ ಅವಕಾಶ ಕೊಡ್ಬೋದು ಅಂತ ಕಾನೂನಲ್ಲೆಲ್ಲೂ ಹೇಳಿಲ್ಲ. ಕಾನೂನ್ಗೂ ಅದಕ್ಕೂ ಏನ್ ಸಂಬಂಧ? ವೈದೇಹಿ ಸತ್ತಿದ್ದಾಳೆ ಅಂತ ನೀವೆಲ್ಲರೂ ನಂಬಿದೀರಲ್ವಾ? ಇವಳೇನ್ ಹೇಳಿದ್ರು ನಂಬಲ್ವಲ್ಲ. ಅಂಥದ್ರಲ್ಲಿ ಅವಳೇನ್ ಹೇಳ್ತಾಳೋ ಒಂದ್ಸಲ ಕೇಳಿದ್ರೆ ತಪ್ಪೇನು? ನಷ್ಟ ಅಲ್ಲ, ಇಷ್ಟ ಇಲ್ಲ. ಹೋಗ್ಲಿ, ಇಷ್ಟ ಇಲ್ದೇನೆ ಮಾತಾಡಿ. ಆದ್ರೂ ನಮ್ ಜೊತೆ ಒಬ್ರು ಮಾತಾಡ್ಬೇಕು ಅನ್ಕೊಂಡಾಗ ಮಾತಾಡಕ್ ಬಿಟ್ರೆ ತಾನೆ ಒಳ್ಳೆಯವರೋ ಕೆಟ್ಟವರೋ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಾಗೋದು. ಪ್ಲೀಸ್ ಅತ್ತೆ, ಒಂದೇ ಒಂದ್ಸಲ ಮಾತಾಡೋ ಅವಕಾಶ ಕೊಡಿ ಪ್ಲೀಸ್ ಅತ್ತೆ. ಹೋಗಿ ಮಾತಾಡ್ಕೊಂಬಮ್ಮ. ದೇವಾಂಶ್,
ಮಾತಾಡ್ಲಿ ಬಿಡು ಅಖಿಲ. ಅವಳು ಮಾತಾಡಿದ ಮಾತ್ರಕ್ಕೆ ಇವಳು ನಮ್ಮ ಅಮ್ಮನ ಸೊಸೆನೂ ಆಗಲ್ಲ, ನನ್ನ ಹೆಂಡತಿ ವೈದೇಹಿನೂ ಆಗಲ್ಲ. ನೀನ್ ಮಾತಾಡಮ್ಮ. ಹೋಗು. ನಿನ್ ಮುಖ ನೋಡಿ ಮಾತಾಡ್ಬೇಕು ಅಂದ್ರೇನೆ ನನಗ್ ಮನ್ಸಾಗ್ತಾ ಇಲ್ಲ. ಅದೇನ್ ಹೇಳ್ಬೇಕೋ ಬೇಗ ಹೇಳು. ಹಾಗೆ ಆಗ್ಲಿ ಅತ್ತೆ. ನೀವ್ ಕೇಳಿರೋ ಪ್ರತಿಯೊಂದಕ್ಕೂ ನನ್ನ ಹತ್ರ ಉತ್ತರಗಳಿದೆ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಆದ್ರೆ ಒಂದಕ್ ಮಾತ್ರ ಉತ್ತರ ಕೊಡಕ್ಕಾಗಿಲ್ಲ. ವೈಶಾಲಿ ನನ್ ಜಾಗಕ್ಕೆ ಬರೋಷ್ಟೊತ್ತಿಗೆ ನಾನ್ ಎಲ್ಲಿಗೆ ಹೋಗಿದ್ದೆ, ನನ್ನನ್ ಯಾರು ಕಿಡ್ನಾಪ್ ಮಾಡಿದ್ರು ಅಂತ. ಹೌದು, ಅದನ್ನೇ ಅಲ್ವಾ ನಾವ್ ಕೇಳ್ತಿರೋದು. ನೀನ್ ನಿಜವಾಗ್ಲೂ ವೈದೇಹಿನೇ ಆಗಿದ್ರೆ ಎಲ್ಲಿಗೆ ಹೋಗಿದ್ದೆ, ಅದನ್ನ ಹೇಳೋದಕ್ಕೇನು? ಹೇಳಕ್ಕಾಗಲ್ಲ ಅತ್ತೆ. ಯಾಕಂದ್ರೆ ಅವತ್ ನೀವು ಎಲ್ಲಿದ್ರು ನಾನು ಅಲ್ಲೇ ಇದ್ದೆ. ಅದಕ್ಕೆ ಏನು ಅವತ್ತು ನಿಮಗೋಸ್ಕರ ನಿಮ್ ಹಿಂದೆ ಬರ್ದೆ ಹೋಗಿದ್ದಿದ್ರೆ ಅಷ್ಟಕ್ಕೂ ನಾನು ಆಚೆ ಬರೋ ಪರಿಸ್ಥಿತಿನೇ ಇರ್ತಾ ಇರ್ಲಿಲ್ಲ. ಇರೋದನ್ನ ಇದ್ದ ಹಾಗೆ ಹೇಳ್ಬಿಟ್ರೆ ಎಲ್ಲರಿಗೂ ಉತ್ತರ ಸಿಕ್ಬಿಡತ್ತೆ. ನಾನು ವೈದೇಹಿ ಅಂತ ಎಲ್ರೂ ನಂಬ್ತಾರೆ. ಆದ್ರೆ ನಮ್ಮತ್ತೆ ಮನ್ಸಲ್ಲಿ ಮುಚ್ಚಿಟ್ಕೊಂಡಿರೋ ಗುಟ್ಟು, ಅವ್ರ ಮರ್ಯಾದೆ, ಕುಟುಂಬದ ಪ್ರತಿಷ್ಠೆ ಎಲ್ಲ ಕ್ಷಣದಲ್ಲಿ ನಾಶ ಆಗ್ಬಿಡತ್ತೆ. ನಿಮ್ ಸೊಸೆಯಾಗಿ ನನಗ ಕೆಲಸ ಮಾಡಕ್ಕಾಗ್ಲಿಲ್ಲ ಅತ್ತೆ. ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ಯಾರು ಅನುಮಾನ ಪಟ್ರು, ಅವಮಾನ ಮಾಡಿದ್ರು, ಇಷ್ಟು ದಿನಗಳು ನೀವು ಎಷ್ಟು ಭದ್ರವಾಗಿ ನಿಮ್ಮ ಮನಸ್ಸಲ್ಲಿ ನಿಜಾನ ಬಚ್ಚಿಟ್ಕೊಂಡಿದ್ದೀರೋ, ನಾನು ಅಷ್ಟೇ ಭದ್ರವಾಗಿ ಬಚ್ಚಿಟ್ಕೊಂಡಿದ್ದೀನಿ. ಅದು ನನ್ನ ಜವಾಬ್ದಾರಿ ಅನ್ಕೊಂಡಿದ್ದೆ. ಅದಕ್ಕೆ ಹೇಳಕ್ಕಾಗ್ಲಿಲ್ಲ ಅತ್ತೆ. ನೀನ್ ಹೇಳ್ತಿರೋದು ಸತ್ಯನಾ? ನಿಜ ಅತ್ತೆ. ನಿಮ್ ವೈದೇಹಿ ಆಗಿರೋದಕ್ಕೆ ಹೇಳಕ್ಕಾಗ್ಲಿಲ್ಲ. ನಾನ್ ನಿಮ್ ಸೊಸೆ ಅಲ್ದೇ ಇದ್ದಿದ್ರೆ ಯಾವುದೋ ಸ್ವಾರ್ಥಕ್ಕೋಸ್ಕರ ನಾನ್ ನಿಜನ್ ಹೇಳ್ಬಿಡ್ಬೋದಾಗಿತ್ತಲ್ವಾ. ನಿಮ್ ಮರ್ಯಾದೆ ಕಾಪಾಡ್ಬೇಕು ಅಂತ ಯಾಕೆ ಅನ್ಕೊಳ್ತೀನಿ. ನಾನು ನಿಮ್ ಸೊಸೆನೇ ಅತ್ತೆ. ದಯವಿಟ್ಟು ನನ್ನನ್ನ ನೀನೇನು ಬದುಕಿದ್ಯಾ? ನನ್ನ ವೈದೇಹಿನ ನೀನು? ಹೌದು ಅತ್ತೆ. ನನ್ನ ರೂಪದಲ್ಲಿರೋ ಇನ್ಯಾರೋ ಮಾಡಿರೋ ತಪ್ಪಿಗೆ ನನಗ್ ಶಿಕ್ಷೆ ಆಗ್ತಿದೆ. ನೀವ್ ನನ್ನ ನಂಬದೆ ಇದ್ದಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದೀನೋ. ನಾನಿಲ್ಲ ಅನ್ಕೊಂಡು ಅವರು ನನಗೋಸ್ಕರ ಪಡ್ತಿರೋ ಬೇಜಾರನ್ನ ನೋಡಿ ಅದಕ್ಕಿಂತ ಇನ್ನೂ ಹೆಚ್ಚು ನರಕ ಅನುಭವಿಸ್ತಾ ಇದ್ದೀನಿ. ನಾನು ನಿಜ ಹೇಳಕ್ಕಾಗಲ್ಲ ಅತ್ತೆ.
ಆದ್ರೆ ನಾನೇ ವೈದೇಹಿ ಅಂತ ನೀವೇ ಹೇಳ್ಬೇಕು. ಅಯ್ಯಯ್ಯೋ, ಇಲ್ಲಿವರೆಗೂ ನೀನ್ ನನ್ ಸೊಸೆ ಅಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದೀನಿ. ಈಗ ನಿನ್ ಜೊತೆ ಮಾತಾಡಿದ್ಮೇಲೆ ಸಡನ್ ಆಗಿ ನೀನೇ ನನ್ ಸೊಸೆ ಅಂತಂದ್ರೆ ಯಾವ ನಂಬಿಕೆಯಿಂದ ಸೊಸೆ ಅಂತಿದ್ಯಾ ಅಂದ್ರೆ ನಾನೇನ್ ಉತ್ತರ ಕೊಡ್ಲಿ? ಸರಿನಮ್ಮ, ನಿಜ ಗೊತ್ತಾಗ್ಬೇಕಲ್ವಾ? ಬೇಡ ಅತ್ತೆ, ಹೇಳೋ ಹಾಗಿದ್ದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ ಅಲ್ವಾ. ಅದ್ ಹಾಗಲ್ಲಮ್ಮ. ಈಗ ಸಿಕ್ಕಿರೋ ಸಾಕ್ಷಿ ಎಲ್ಲ ವೈಶಾಲಿನೇ ವೈದೇಹಿ ಅನ್ನೋ ಹಾಗಿದೆ. ಕೊನೆಗೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ದೇವಾಂಶ್ ಕೂಡ ನೀನು ವೈಶಾಲಿ ಅಂತಾನೆ ಅಂತಿದ್ದಾನೆ. ಸತ್ಯ ಹೇಳಕ್ಕಾಗ್ದೆ ಹೇಗ್ ನಂಬಿಸ್ಲಿ? ನನ್ ಸೊಸೆ ಅಂತ ಹೇಗ್ ಹೇಳ್ದೆ ಇರ್ಲಿ ನಾನು? ಇನ್ನು ಎಷ್ಟೊತ್ತು ಮಾತಾಡ್ತಾರ ಅವರು? ಹೇಳಿದ್ದನ್ನ ಹೇಳ್ಕೊಂಡು ಕೂತಿರ್ತಾಳ ಅವಳು. ಅಮ್ಮಂಗೆ ಬರೋಕ್ ಹೇಳು. ಆಂಟಿ, ಟೈಮ್ ಆಗ್ತದೆ. ಹಾ, ಬರ್ತಿದ್ದೀನಮ್ಮ. ಅತ್ತೆ, ಏನೋ ಒಂದ್ ಮಾಡಿ ಅತ್ತೆ. ಈಗ ನನ್ಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲಮ್ಮ. ಆದ್ರೆ ನಿನಗೆ ಅನ್ಯಾಯ ನಾನ್ ಮಾಡಲ್ಲ. ನೀನೇನು ಹೆದರ್ಕೋಬೇಡ. ನನ್ ಮಗ ಸಂಕಟ ಪಡೋದನ್ನ ನೋಡೋಕ್ಕೂ ಆಗಲ್ಲ. ಅಷ್ಟಕ್ಕೂ ನೀನ್ ನಮ್ಮನೇಲಿದ್ರೆ ಆ ಸಂತೋಷನೇ ಬೇರೆ ಅಲ್ವಮ್ಮ. ನೀನಲ್ಲ ಅಂತ ನಾನು ಹೇಗೆ ಹೇಳಕ್ಕಾಗತ್ತೆ? ಹೇಳ್ತೀನಮ್ಮ. ಏನ್ ಹೇಳ್ತೀನಿ, ಹೇಗ್ ಹೇಳ್ತೀನಿ ಅದ್ ನನಗೂ ಗೊತ್ತಿಲ್ಲ. ಆದ್ರೆ ಯಾವ ಕೋರ್ಟಲ್ಲಿ ಎಲ್ರೂ ಮುಂದೆ ನಿನ್ನ ವೈಶಾಲಿ ಅಂತ ಹೇಳಿದರೋ ಅದೇ ಕೋರ್ಟಲ್ಲಿ ನೀನೇ ನನ್ ಸೊಸೆ ಅಂತ ಹೇಳ್ತೀನಿ. ಹೇಳ್ತೀನಿ. ಆಂಟಿ, ಬೇಗ ಬರ್ತೀರಾ? ಲೇಟ್ ಆಗ್ತಿದೆ. ಹಾ, ಬರ್ತಿದ್ದೀನಮ್ಮ. ಬರ್ತೀನಿ. ಅತ್ತೆ, ನಡಿಯಮ್ಮ, ಹೋಗೋಣ. ನಡಿ. ಮೇಡಮ್, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ನೀವು ಯಾವುದೋ ತೊಂದರೆಯಲ್ಲಿದ್ದೀರಾ ಅಂತ ನಂಗೆ ಗೊತ್ತಾಯ್ತು. ಕೇಳಿದ್ದಕ್ಕೆ ಹೇಳಿಲ್ಲ ನೀವು. ಆಮೇಲೆ ನಿಮ್ಮನ್ನ ಪೊಲೀಸು ಅರೆಸ್ಟ್ ಮಾಡಿದ್ರು. ಪ್ರಾಬ್ಲಮ್ ಏನು ಮೇಡಮ್? ಏನಾದ್ರೂ ಹೇಳಿ ನನಗೆ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ದಿದ್ರೆ ನಿಜವಾಗ್ಲೂ ನಿಮ್ ಸಹಾಯ ಕೇಳ್ತಿದ್ದೇನು. ಆದ್ರೆ ಇವಾಗ ಅವಶ್ಯಕತೆ ಇಲ್ಲ. ನಮ್ಮ ಅತ್ತೆ ಹತ್ರ ಮಾತಾಡ್ದೆ, ಸಮಸ್ಯೆಗೆ ಪರಿಹಾರ ಸಿಕ್ತು. ನಿಮ್ ಮಾತುಗಳನ್ನ ನೋಡಿ ನಿಮಗ್ ಮನ್ಸೇ ಇಲ್ವೇನೋ ಅಂತ ಅನ್ಕೊಂಡೆ ಮೇಡಮ್. ಆದ್ರೆ ಮನಸ್ಸಿಂದ ಯೋಚನೆ ಮಾಡಿ ನಮ್ಮ ಅತ್ತೆ ಹತ್ರ ಮಾತಾಡೋ ಅವಕಾಶ ಕೊಟ್ರಿ. ನಮ್ಮತ್ತೆ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇವಾಗ ಕೋರ್ಟಲ್ಲೂ ಖಂಡಿತ ಅದನ್ನೇ ಹೇಳ್ತಾರೆ. ನಿಜವಾಗ್ಲೂನಾ? ಹೌದು ಮೇಡಮ್. ನಿಜಾನ ಸುಳ್ಳ ಅಂತ ಒಳಗ್ ಗೊತ್ತಾಗುತ್ತೆ. ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್. ನನಗೋಸ್ಕರ ಇಲ್ಲಿವರೆಗೂ ಬಂದಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ರೀ. ಪರವಾಗಿಲ್ಲ ಬಿಡಿ, ನಿಮಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನೋ ನಿನ್ನೆನೆ ವೈದೇಹಿಗೆ ಶಿಕ್ಷೆ ಆಗುತ್ತೆ ಅನ್ಕೊಂಡ್ರೆ ವೈದೇಹಿನೋ ವೈಶಾಲಿನೋ ಅನ್ನೋ ಡೌಟಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ ಜಡ್ಜ್. ಅಲ್ಲ, ಶಿಕ್ಷೆ ಆಗುತ್ತೋ ಇಲ್ವೋ? ಶಿಕ್ಷೆ ಆಗುತ್ತೆ ನಾಗವೇಣಿ, ಆದ್ರೆ ಗಲ್ಲು ಶಿಕ್ಷೆ ಅಂತೂ ಆಗ್ಲೇಬೇಕು.
ವೈದೇಹಿ ಅಲ್ಲ ವೈಶಾಲಿನೇ ಅಂತ ನಂಬೇಕಲ್ಲ. ನಂಬ್ತಾರೆ ನಾಗವೇಣಿ. ಒಂದು ವೇಳೆ ಯಾರು ನಂಬಲಿಲ್ಲ ಅಂದ್ರೆ ನಂಬ್ಸೋದಕ್ಕೆ ಅಲ್ವಾ ನಾನ್ ಬರ್ತಾ ಇರೋದು. ಎಲ್ರ ದೃಷ್ಟಿಲಿ ಸತ್ತೋದೋಳ್ ನೀನು. ನೀನೇನ್ ನಂಬಿಸ್ತೀಯ? ಎಲ್ರ ದೃಷ್ಟಿಲಿ ಸತ್ ಹೋಗಿದ್ದೀನಿ, ಆದ್ರೆ ನಿಜವಾಗ್ಲೂ ಸತ್ತಿಲ್ವಲ್ಲ. ಖಂಡಿತ ಅವಳಿಗೆ ಗಲ್ಲು ಶಿಕ್ಷೆ ಕೊಡಿಸ್ತೀನಿ, ನನ್ ಸೇಡ್ನ ತೀರ್ಸ್ಕೋತೀನಿ. ಚಂಚಲ, ನಮ್ ದ್ವೇಷ ದಶರಥ ರಾಮನ್ ಮೇಲೆ. ವೈದೇಹಿಗೆ ಗಲ್ಲು ಶಿಕ್ಷೆ ಆಗೋದ್ರಿಂದ ನಮಗೇನ್ ಲಾಭ ಹೇಳು? ಇಡೀ ಕುಟುಂಬದವರೇ ಒಟ್ಟಿಗೆ ಸೇರ್ಕೊಂಡು ಅವ್ರ ಸೊಸೆ ವಿರುದ್ಧ ಅವರೇ ಸಾಕ್ಷಿಗಳನ್ನ ಹೇಳಿ ಗಲ್ಲು ಶಿಕ್ಷೆ ಕೊಡಿಸ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದಿದೆ ಹೇಳು? ವೈದೇಹಿಗೆ ಗಲ್ಲು ಶಿಕ್ಷೆಯಾಗಿ ನಾಳೆ ಪ್ರಾಣ ಹೋದ್ಮೇಲೆ ಆಗ ನಾನು ದಶರಥ ರಾಮನ ಹತ್ರ ಹೋಗಿ ಗಲ್ಲಿಗೇರ್ಸಿದ್ದು ವೈಶಾಲಿನಲ್ಲ ವೈದೇಹಿನ ಅಂತ ಹೇಳಿದ್ರೆ ಅವ್ರು ಪಡೋ ಸಂಕಟ ಹೇಗಿರುತ್ತೆ ಅಂತ ಊಹೆ ಮಾಡ್ಕೋ. ಇದಕ್ಕಿಂತ ಇನ್ಯಾವ ರೀತಿ ಸೇಡ್ ತೀರ್ಸ್ಕೊಳಕ್ಕಾಗತ್ತೆ ಹೇಳು? ನನ್ ಕಣ್ಮುಂದೆನೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ರು. ಇವತ್ತು ಅವ್ರ ಕಣ್ಮುಂದೆನೆ ಅವ್ರ ಸೊಸೆನ ದೂರ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಅವ್ರ ಮನೆಯವ್ರನ್ನ ನಾಶ ಮಾಡೋದೆ. ನಾವು ಸೇಡ್ ತೀರ್ಸ್ಕೊತಾ ಇದ್ದೀವಿ ನಾಗವೇಣಿ, ಖಂಡಿತ ತೀರ್ಸ್ಕೊತೀವಿ. ಯೋರ್ ಆನರ್, ಸಾಕ್ಷ್ಯಾಧಾರಗಳನ್ನ ನೋಡಿದ್ರೆ ಈಕೆ ವೈದೇಹಿ ಅಲ್ಲ ವೈಶಾಲಿ ಅಂತ ಪ್ರೂವ್ ಮಾಡ್ತಿರೋದ್ರಿಂದ ವೈಶಾಲಿನೇ ತನ್ನ ಗಂಡನ ಕೊಲೆ ಮಾಡಿದ್ದಕ್ಕೆ ಶಿಕ್ಷೆ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ತಪ್ಪಿತಸ್ಥೆ ಸತ್ತಿರೋ ವೈದೇಹಿ ಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರೋದು ಗೊತ್ತಾಗಿರೋದ್ರಿಂದ ತನ್ನ ಗಂಡನ ಕೊಂದಿದ್ದ ತಪ್ಪಿಗೆ ಆರೋಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಕೋರ್ಟನ್ನ ನಾನು ಕೇಳ್ಕೊತಾ ಇದ್ದೀನಿ. ನೀನ್ ಹೇಳ್ಬೇಕಾಗಿರೋದೇನಾದ್ರೂ ಇದೆಯೇನಮ್ಮ? ಒಂದೇ ಒಂದ್ಸಲ ನಮ್ಮತ್ತೆ ಅವ್ರಿಗೆ ಮಾತಾಡೋ ಅವಕಾಶ ಮಾಡಿಕೊಡಿ ಸರ್. ನೀನೇನಾದ್ರೂ ಹೇಳ್ಬೇಕು ಅಂತಿದ್ರೆ ಅದನ್ನ ಹೇಳು, ಅವ್ರಿಗೆ ಇವ್ರಿಗೆ ಮಾತಾಡು ಅಂತ ಹೇಳೋ ಹಾಗಿಲ್ಲ. ನಾನೇ ವೈದೇಹಿ ಅಂತ ಹೇಳಿದ್ರೆ ನೀವದ ನಂಬ್ತಿಲ್ವಲ್ಲ. ಹೇಳ್ಬೇಕಾಗಿರೋರು ಹೇಳಿದ್ರೆ ನಂಬ್ತೀರೇನೋ ಅಂತ ಕರೀರಿ ಅಂತಿದ್ದೀನಿ. ಅಂದ್ರೆ ಇವಾಗ ಅವ್ರು ಬಂದು ನೀನೇ ವೈದೇಹಿ ಅಂತ ಹೇಳ್ತಾರಂತ ಆಸೆ ಪಡ್ತಿದ್ಯಾ? ಹೊರಗೆ ಅಷ್ಟೊಂದು ಮಾತಾಡಿದ್ಯಲ್ಲ, ಆಗ ಹೇಳ್ದಿರೋರು ಈಗ ಹೇಳ್ತಾರೆ ಅಂತ ಹೇಗೆ ಅನ್ಕೊಂಡೆ? ಆಗ ಅವ್ರ ಜೊತೆ ಮಾತಾಡಿದ್ದಕ್ಕೋಸ್ಕರನೇ ಇವಾಗ ಕರೀರಿ ಅಂತ ಹೇಳ್ತಿರೋದು. ದಯವಿಟ್ಟು ಸರ್, ಒಂದೇ ಒಂದ್ಸಲ ನಮ್ಮ ಅತ್ತೆಗೆ ಮಾತಾಡೋ ಅವಕಾಶ ಮಾಡಿಕೊಡಿ. ಬೇಕಾಗಿಲ್ಲ ಯೋರ್ ಆನರ್. ದೇವಾಂಶ್ ಅವ್ರ ಕುಟುಂಬದವರೆಲ್ಲ ಈಕೆ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಇಲ್ಲ ಇಲ್ಲ ಸರ್, ನಮ್ಮತ್ತೆ ಮಾತಾಡ್ತಾರೆ. ಅತ್ತೆ ಮಾತಾಡ್ತೀನಿ ಅಂತ ಹೇಳಿ ಅತ್ತೆ. ಅತ್ತೆ ಹೇಳಿ ಅತ್ತೆ, ಪ್ಲೀಸ್ ಹೇಳಿ ಅತ್ತೆ. ಏನ್ರಮ್ಮ, ನೀವೇನಾದ್ರೂ ಮಾತಾಡ್ಬೇಕು ಅಂತಿದ್ದೀರಾ? ಆಂಟಿ, ಮಾತಾಡ್ಬೇಕು ಅಂತ ಫೋರ್ಸ್ ಇಲ್ಲ, ಮಾತಾಡಲ್ಲ ಅಂತ ಒಂದ್ ಮಾತು ಹೇಳಿ ಸಾಕು. ನಾನ್ ಮಾತಾಡ್ತೀನಿ.